40 ಅಡಿ ಆಳದ ನೀರಿಗೆ ಬಿದ್ದ ಟಿಪ್ಪರ್ ಚಾಲಕ ಸಾವು. ಅಕ್ರಮ ಕಲ್ಲು ಗಣಿಗಾರಿಕೆ ಕ್ವಾರೆಯಲ್ಲಿ ಟಿಪ್ಪರ್ ಸಮೇತವಾಗಿ ಹಳ್ಳದ ನೀರಿಗೆ ಬಿದ್ದು ಚಾಲಕನೊಬ್ಬ ಸಾವನ್ನಪ್ಪಿದಂತಹ ಘಟನೆಯೊಂದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಕಟಕ್ ಗೇಟ್ ಬಳಿ ನಡೆದಿದೆ. ಕಲ್ಲು ತುಂಬಿದಂತಹ ಟಿಪ್ಪರ್ ಆಯತಪ್ಪಿ 40 ಅಡಿ ಆಳದ ನೀರಿಗೆ ಬಿದ್ದಿದೆ. ಟಿಪ್ಪರ್ ಚಾಲಕ ಲಚ್ಚಿ ಲಕ್ಷ್ಮಣ 38 ವರ್ಷದ ಮೃತ ದುರ್ದೈವಿ ಅಂತ ತಿಳಿದು ಬಂದಿದ್ದು, ಈ ಜಾಗದಲ್ಲಿ ಅಕ್ರಮವಾಗಿ ನಡೆತಾ ಇದ್ದಂತಹ ಬಸವೇಶ್ವರ ಸ್ಟೋನ್ ಕ್ರಷರ್ ರವಿ ಮತ್ತು ಕಾಂತ್ ಎಂಬ ಸಹೋದರರ ಮಾಲೀಕತ್ವದಲ್ಲಿ ಅನುಮತಿ ಇಲ್ಲದೆ ನಡೆತಾ ಇರುವಂತಹ ಕ್ರಷರ್ ಅಂತ ಹೇಳಲಾಗಿದೆ. ಟಿಪ್ಪರ್ ಸಮೇತವಾಗಿ 40 ಅಡಿ ಆಳದ ನೀರಿರುವ ಜಾಗಕ್ಕೆ ಬಿದ್ದಿರುವಂತಹ ಚಾಲಕ ಲಚ್ಚಿ ಮೃತದೇಹ ಮತ್ತು ಟಿಪ್ಪರ್ ಮೇಲೆತ್ತಲು ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೆತಾ ಇದೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರಿಂದ ಸ್ಥಳ ಪರಿಶೀಲನೆ ಆಗ್ತಾ ಇದ್ದು, ಬೆಂಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲ, ಇದು ಬಹಳ ದಿನದ ಕಾಯ್ತು. ಪ್ರವೀಣ